ಸ್ಟೀಮರ್ ಕಮ್ ವೇಪರೈಸರ್ ಅಸ್ಬಾಬ್ ಹೆಲ್ತ್ ಕೇರ್ ಫಾರ್ ಲೈಫ್. ಇದು ಏನಕ್ಕಂದರೆ ಸ್ಟೀಮ್ ಇನ್ನಲರ್. ನಮಗೆ ತುಂಬ ಕೋಲ್ಡ್ ಆಗಿಬಿಟ್ಟಿದ್ರೆ, ಬ್ಲಾಕಡ್ ನೋಸಸ್, ಮೂಗು ಮುಚ್ಕೊಬಿಟ್ಟಿದ್ರೆ ಅಂದರೆ ಕೋಲ್ಡ್ ಆಗಿಬಿಟ್ಟು, ಮತ್ತು ಹೆಡ್ಏಕು, ಮತ್ತು ಕೋಲ್ಡು ಕಾಫ್ ಇದ್ದಾಗ, ಮತ್ತು ಕ್ಲೀನ್ ಫೇಶಿಯಲ್ ಸ್ಕಿನ್ ಗ್ಲೋ ಕೊಡೋದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ಇದು ಮೇಯ್ನಾಗಿ ಯೂಸ್ ಮಾಡೋದು ನಾವು ಸ್ಟೀಮ್. ಮುಕ್ಕೇನಾದರೂ ಮೂಗೆಲ್ಲ ನೀಟಾಗಿ ಏನಾದರೂ ಬ್ಲಾಕ್ ಆಗಿದ್ರೆ ಕೋಲ್ಡ್ ಆಗಿಬಿಟ್ಟು ಅಂಥ ಟೈಮಲ್ಲಿ ಒಂದು 10 to 15 ಮಿನಿಟ್ಸ್ ಅಲ್ಲ 20 ಮಿನಿಟ್ಸನ್ನು ಸ್ಟೀಮ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದು ನಾನು ಯೂಸ್ ಮಾಡ್ತಿರೋದು ಕೋಲ್ಡ್ ಆದಾಗ ಒಂಥರ ಬ್ಲಾಕ್ ಆದಾಗ ತೊಗೊತೀನಿ, ಸ್ಟೀಮ್ ತೊಗೊತೀವಿ. ಇದು ಸ್ಟೀಮ್ ಇನ್ಹೇಲರ್. ಸ್ಟೀಮಲ್ಲಿ ನಾವು ಇದು ನೋಡಿ ಇದೆ ನೋಡಿ, ಇದು ಸ್ಟೀಮ್ ತೊಗೊಳಕ್ಕೆ ಹಿಂಗೆ ಇದ್ರ ಒಳಗಡೆ ಮುಖ ಇಟ್ಬಿಟ್ಟು ಸ್ಟೀಮ್ ತೊಗೊಳಕ್ಕೆ ನೋಡಿ. ಇದರಲ್ಲಿ ವಾಟ್ರ್ ಹಾಕೋದು, ಮ್ಯಾಕ್ಸಿಮಮ್, ಮೀಡಿಯಮ್, ಮಿನಿಮಮ್ ಅಂತಿರುತ್ತೆ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್, ಇಲ್ಲಾಂದರೆ ಮ್ಯಾಕ್ಸಿಮಮ್ಗಿಂತ ಸ್ವಲ್ಪ ಮೇಲೆ ವಾಟರ್, ಮಾಮೂಲಿ ವಾಟರ್, ಬೇರೆ ವಾಟರ್, ಫಿಲ್ಟರ್ ವಾಟರ್ ಅಲ್ಲ, ನಾರ್ಮಲ್ ವಾಟರ್, ಟ್ಯಾಪ್ ವಾಟರ್ ತೊಗೊಂಡು ಫಿಲ್ ಮಾಡಿಬಿಟ್ಟು ನೋಡಿ ಇದೆಯಲ್ಲ, ಇದನ್ನು ನೋಡಿ ಈ ಥರ ಇಟ್ಬಿಟ್ಟು, ಇದಾದರೂ ನೋಡಿ ಈ ಥರದಾದರೂ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಮತ್ತು ನೋಡಿ ಇದನ್ನಾದರೂ ಇಟ್ಬಿಟ್ಟು ಯೂಸ್ ಮಾಡ್ಬೋದು. ಇದು ವಾಟ್ರ್ ಹಾಕ್ಬಿಟ್ಟು, ನಾರ್ಮಲ್ ವಾಟರ್ ಹಾಕ್ಬಿಟ್ಟು ನೋಡಿ, ಇದು ಕರೆಂಟ್ ಸ್ವಿಚ್, ಇದನ್ನು ಹಾಕ್ಬಿಟ್ರೆ ನಾವು ಒಂದು 20 ನಿಮಿಷ ತೊಗೊಂಡ್ರೆ ಸ್ಟೀಮಿಗೂ ಬ್ಲಾಕ್ ಎಲ್ಲ ಮೂಗೆಲ್ಲ ಏನಾದರೂ ಗೋಲ್ಡಾಗಿ ಬ್ಲಾಕ್ ಆಗಿಬಿಟ್ರೆ ರಿಲೀಫ್ ಆಗುತ್ತೆ. ಮತ್ತು ಇನ್ನೊಂದು ಇದು ಕಪ್ ಥರ ಕೊಟ್ಟಿದ್ದಾರೆ, ಇದರಲ್ಲಿ ಕೂಡ ತೊಗೋಬೋದು. ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಕೂಡ 3 ಕೊಟ್ಟಿದ್ದಾರೆ. ಇದೊಂದು ನೋಡಿ, ಇದೊಂದು ಮತ್ತು ಇದೊಂದು ಯಾವುದಾದ್ರೂ ಹಾಕ್ಕೊಂಡು ನಾವು ಸ್ಟೀಮ್ ತೊಗೋಬೋದು. ಚೆನ್ನಾಗಿದೆ ಇದು ಕ್ವಾಲಿಟಿ. ಇದು ನೋಡಿ, ಇದರಲ್ಲಿ ಪಿಂಕು, ಬ್ಲೂ, ವೈಟ್ ಎಲ್ಲ ಬರುತ್ತೆ. ನಾನು ಈ ಥರ ಬ್ಲೂ ತೊಗೊಂಡಿದ್ದೀನಿ. ಯಾರಿಗಾದರೂ ಕೋಲ್ಡು ಕಾಫ್ ಆಗ್ತಾಯಿದ್ರೆ ರಿಲೀಫ್ಗೋಸ್ಕರ ಈ ಥರದ್ದು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ಟೀಮ್ ಇನ್ಹೇಲರ್ ಏನೂ ಹಾಕೋಂಗಿಲ್ಲ, ಏನಪ್ಪ ಅಂದರೆ ವಿಕ್ಸ್ ಎಲ್ಲ ಹಾಕೋಬಾರ್ದು. ಮತ್ತು ಫಿಲ್ಟರ್ ವಾಟರ್ ಯೂಸ್ ಮಾಡಬೇಡಿ, ಬರೀ ಟ್ಯಾಪ್ ವಾಟರ್ ಮಾತ್ರ ಯೂಸ್ ಮಾಡಬೇಕು. ರಿಲೀಫ್ ಮಾಡುತ್ತೆ, ಚೆನ್ನಾಗಿದೆ. ಯಾರಾದರೂ ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡಿ ಸ್ಟೀಮ್ ಇನ್ಹೇಲರ್.